ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ವಿಶೇಷವಾದಂತಹ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿರ್ತೀವಿ. ಸೊ ಇದುವೇ ದೋಣನಕೆರೆ ಮಠ ಅಂತ. ಇವತ್ತು ನಮ್ಮ ಮಲೆ ಮಹದೇಶ್ವರರು ಪವಾಡ ಮೆರೆದಂತಹ ಪವಾಡಗಳಲ್ಲಿ ಸಾಕಷ್ಟು ಮಲೆಗಳು ಏನು ನಮ್ಮ ಈ ಒಂದು ತಮಿಳುನಾಡು ಭಾಗವಾಗಿ ಬರ್ತದೆ. ಸೊ ಅದರಲ್ಲಿ ವಿಶೇಷವಾಗಿ ಬೆಳ್ಳು ಮಲೆ, ದೇವರ ಮಲೆ, ಈ ಥರ ಒಂದು ಸಾಕಷ್ಟು ಮಲೆಗಳಿವೆ. ಸೊ ಇದರ ಸಮೀಪದಲ್ಲಿ ಇರ್ತಕ್ಕಂಥ ದೋಣನಕೆರೆ ಮಠಕ್ಕೆ ಆಗಮಿಸಿರ್ತೀವಿ. ಸೊ ಇವತ್ತಿಲ್ಲಿ ಒಂದು ವಿಶೇಷ ಒಂದು ಪೂಜಾ ಕಾರ್ಯಕ್ರಮ ಇದೆ. ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ನನ್ನೆಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ಕೊತೀನಿ. ಸೊ ಈಗಾಗಲೇ ಪೂಜಾ ಕಾರ್ಯಕ್ರಮ ಜರುಗುತ್ತಿದೆ. ಸೊ ಆಲ್ಮೋಸ್ಟ್ ಇದು ತಮಿಳುನಾಡಲ್ಲಿ ಇರ್ತಕ್ಕಂಥ ಒಂದು ಮಠ. ಸೊ ಇಲ್ಲಿ ಎಲ್ಲ ನಮ್ಮ ಕರ್ನಾಟಕದವರು ಆಗಮಿಸಿ ಇಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ದಯವಿಟ್ಟು ನಿರೀಕ್ಷಿಸಿ. ಇವತ್ತು ದ್ರೋಣನಕೆರೆ ಮಠಕ್ಕೆ ಆಗಮಿಸಿ ಒಂಥರ ಆನಂದವಾಗ್ತಾ ಇದೆ. ಏಕೆಂದರೆ ಏನು ಈ ಭಾಗವಾಗಿ ಈ ಒಂದು ಮಠದಲ್ಲಿ ಒಂಥರ ದೈವ ಸಂಕುಲ ಅಡಗಿದಂಥ ಒಂದು ಭಾಷ್ಪವಾಗ್ತಾ ಇದೆ. ದಯವಿಟ್ಟು ನಿರೀಕ್ಷಿಸಿ. ಹೆಚ್ಚಿನ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ತಾವು ಸಹ ಈ ಒಂದು ದೋಣನಕೆರೆ ಮಠಕ್ಕೆ ಆಗಮಿಸಿ ಆ ಭಗವಂತನ ಒಂದು ಆಶೀರ್ವಾದವನ್ನು ಪಡೆಯಿರಿ ಅಂತ ನನ್ನೆಲ್ಲ ಭಕ್ತವೃಂದಕ್ಕೆ ಕೈ ಮುಗಿದು ಮನವಿಯನ್ನು ಮಾಡ್ಕೊಳ್ತೀನಿ. ಅಂದು ಕೂಡ ಹಂಗಿಲ್ಲ. ನೋಡಿ, ಅಯ್ಯಯ್ಯೋ, ಏನು ಈ ಒಂದು ದ್ರೋಣನಕೆರೆ ಮಠ ಏನಿದೆ, ಈ ಮಠದ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪರಿಸರ ಅದ್ಭುತ, ಅತ್ಯದ್ಭುತ. ಈ ದಿನ ಆ ದೋಣನಕೆರೆ ಮಠದಲ್ಲಿ ಇವತ್ತು ವಿಶೇಷ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತದೆ. ಸೊ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನು ಎಲ್ಲರಿಗೂ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಹಳ ಅದ್ಭುತವಾಗಿದೆ ಈ ಒಂದು ದೋಣನಕೆರೆ ಮಠ, ಅತ್ಯದ್ಭುತವಾಗಿದೆ. ದಯವಿಟ್ಟು ನಿರೀಕ್ಷಿಸಿ. ನಾನು ಲಾಸ್ಟ್ ಟೈಮು 101 ಸ್ವಾಮಿ ಮಲೆಗೆ ಹೋಗಿದೆ. ಸೊ ಅಲ್ಲೂ ಸಹ ಇದೇ ಥರ ಇದೆ. 101 ಸ್ವಾಮಿ ಮಲೆ ಬಹಳ ಅದ್ಭುತವಾಗಿದೆ. ಅದೇ ತರಹ ಈ ಒಂದು ದೋಣನಕೆರೆ ಮಠ ಬಹಳ ಸುಂದರವಾಗಿದೆ, ಬಹಳ ಚೆನ್ನಾಗಿದೆ. ಏನು 101 ಸ್ವಾಮಿ ಮಲೆಯು ಸಹ ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಒಂದು ಮಲೆಗೆ ಸೇರ್ಪಡೆಗೊಂಡಿದೆ. ಸೊ ಅದೇ ತರಹ ಈ ಒಂದು ದೋಣನಕೆರೆ ಮಠಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ಸುತ್ತಮುತ್ತ ದೇವರ ಮಲೆ, ಬೆಳ್ಳು ಮಲೆ, ಹಾಗೆ ಮಂಜುಮಲೆ, ಹಾಗೆ ಪಡಗಲ ಮಹದೇಶ್ವರ ಮಲೆ, ಹೀಗೆ ಮಹದೇಶ್ವರರ ಮಲೆಗಳ ದರ್ಶನವನ್ನು ಸಹ ಪಡೆಯಬಹುದು. ಬಂಧುಗಳೇ, ನಾವು ಮಹದೇಶ್ವರರ ಮಲೆಗಳಿಗೆ ಭೇಟಿ ನೀಡಿದ್ದಲ್ಲಿ ಸೊ ಅಲ್ಲಿ ನಾವು ಒಂದಷ್ಟು ಏನು ಈ ತರಹದ ಒಂದು ಬಂಡೆಗಳ ಮೇಲೆ ಕುರುಹುಗಳ ವೀಕ್ಷಣೆಯನ್ನು ಪಡೀತೀವಿ. ಸೊ ಒಂದು ಪಾದದ ಗುರುತಿರ್ಬೋದು, ಸೊ ಒಂದು ಆನೆ ಹೆಜ್ಜೆ ಇರ್ಬೋದು, ಹಾಗೆ ಎಲ್ಲ ಪ್ರಾಣಿಗಳ ಹೆಜ್ಜೆಗಳ ಒಂದು ಕುರುಹುಗಳು
ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಮಗೆ ಸಿಗ್ತಕ್ಕಂಥದ್ದು ಇಂದಿಗೂ ಸಹ ಕುರುಹುಗಳೇ. ಅರ್ಧ ಆಯ್ತಾ? ಅದರ ಆಧಾರದ ಮೇಲೆ ಇಲ್ಲೂ ಸಹ ನಾವು ಸಾಕಷ್ಟು ಕುರುಹುಗಳನ್ನು ವೀಕ್ಷಣೆಯನ್ನು ಪಡೆಯಬಹುದು. ಸೊ ಇದರ ಒಂದು ಮಹತ್ವವನ್ನು ಬಲ್ಲವರು ಮಾತ್ರ ತಿಳಿಯುತ್ತಾರೆ, ಅದನ್ನು ಹೊರತುಪಡಿಸಿ ಎಲ್ರಿಗೂ ಸಹ ಅರ್ಥ ಆಗಲ್ಲ. ಈ ಒಂದು ಏನು ಕುರುಹುಗಳೇನಿದೆ ಇದರ ಸಂಬಂಧಿತ ಎಲ್ರಿಗೂ ಸಹ ಅರಿವಾಗಲ್ಲ. ಇವತ್ತು ದೋಣನಕೆರೆ ಮಠಕ್ಕೆ ಆಗಮಿಸಿ ಇಲ್ಲಿನ ಸುಂದರವಾದ ಪ್ರಕೃತಿಯ ದರ್ಶನವನ್ನು ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ. ದಯಮಾಡಿ ಈ ವಿಡಿಯೋಗೆ ಒಂದು ಮೆಚ್ಚುಗೆ ಇರಲಿ, ಒಂದು ಕಮೆಂಟ್ ಹಾಕಿ, ಹಾಗೆ ಶೇರ್ ಮಾಡಿ ಸಹಕರಿಸಿ. ಒಂದು ಅದ್ಭುತವಾದ ಪ್ರಕೃತಿಯ ಸೊಬಗಿನ ತಾಣವೇ ಈ ಒಂದು ದೋಣನಕೆರೆ ಮಠ. ಸುತ್ತಮುತ್ತ ಬಹಳ ಸುಂದರವಾದಂತಹ ಒಂದು ಸಿರಿವನ, ಹಾಗೆ ಗಣಗಲೆ ಮರ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಎಲ್ಲಿ ಗಣಗಲೆ ಮರ ಇರ್ತದೆ ಅಲ್ಲಿ ದೈವ ಸಂಕುಲಗಳು ಅಡಗಿರ್ತದೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ, ಸೊ ದೋಣನಕೆರೆ ಮಠದಲ್ಲಿ ಇವತ್ತು ಒಂದು ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮವಿದೆ. ಈ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ದಯವಿಟ್ಟು ವಿಡಿಯೋ ವೀಕ್ಷಣೆಯನ್ನು ವೀಕ್ಷಿಸಿ. ದೋಣನಕೆರೆ ಮಠದ ವೀಕ್ಷಣೆ ಇದಾಗಿರ್ತದೆ. ದೋಣನಗಿರಿ ಅಂತಲೂ ಸಹ ಕರೀತಾರೆ. ಹಳೆಯದು ತೆಗೆದೋಗ್ಬಿಡ್ತು ಸ್ವಲ್ಪ. పిన్నడి
ಹೇಳಿ ಗುರುಗಳೇ. ಶರಣ ಬಂಧುಗಳೇ, ಉದ್ದೇಶಿತ ಅಂತಾರಾಜ್ಯ ಶರಣ ಸಂಗಮ ಕಾರ್ಯಕ್ರಮವು ಬಸವ ಜಯಂತಿ 2025 ಪ್ರಯುಕ್ತ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಅಂದಿಯೂರು ತಾಲೂಕಿನ ಬರಗೂರು ಬೆಟ್ಟಗಳ ಮಡಿಲಿನಲ್ಲಿರುವ ದ್ರೋಣನಗಿರಿ ಮಠದ ಆವರಣದಲ್ಲಿ ದಿನಾಂಕ 12/5/2025 ಸೋಮವಾರ ಸಂಜೆ 6 ಗಂಟೆಗೆ ಪ್ರಾರಂಭವಾಗ್ತಾ ಇದೆ. ಉದ್ದೇಶ ಇಷ್ಟೇ, ಬಸವಾದಿ ಶರಣರ ಚಿಂತನೆಗಳನ್ನು ಕರ್ನಾಟಕದಾದ್ಯಂತ ಈಗಾಗಲೇ ಕರ್ನಾಟಕ ಸರ್ಕಾರವು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ ಈಗಾಗಲೇ ಅದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗ್ತಾ ಇರತಕ್ಕಂಥದ್ದು ನಾಡಿನ ಎಲ್ಲ ಬಸವ ಭಕ್ತರಿಗೆ ಸಂತಸದ ಒಂದು ಸುದ್ದಿ. ಜೊತೆಗೆ ಲಿಂಗಾಯತರು, ಅದರಲ್ಲೂ ಬಸವಣ್ಣನ ಅಭಿಮಾನಿಗಳು ಭಾರತಾದ್ಯಂತ ನೆಲೆಸಿರ್ತಕ್ಕಂಥದ್ದು, ಅದರಲ್ಲೂ ತೆಲಂಗಾಣ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಈಗಾಗಲೇ ನಮಗೆ ಮನವರಿಕೆ ಆಗಿರ್ತಕ್ಕಂಥದ್ದು. ದ್ರೋಣನಗಿರಿ ಮಠದಲ್ಲೇ ಯಾಕೆ 2025 ಬಸವ ಜಯಂತಿ ಅಂಗವಾಗಿ ಶರಣ ಸಂಗಮ ಕಾರ್ಯಕ್ರಮ ಆಗ್ತಾ ಇದೆ ಅಂತಂದರೆ, ಬರಗೂರು ಬೆಟ್ಟಗಳ ಒಂದು ಬರ್ತಕ್ಕಂತಹ ಹಳ್ಳಿಗಳು, ಊಜಿಮಲೆ ಇರ್ಬೋದು, ತಟ್ಟಕೆರೆ, ತಾಮ್ರಗೆರೆ ಇರ್ಬೋದು, ಇವೆಲ್ಲ ಗ್ರಾಮಗಳಲ್ಲಿ ಸುಮಾರು 33 ಹಳ್ಳಿಗಳಲ್ಲಿ ದೊಡ್ಡ ಪಟಗಾರರು, ಚಿಕ್ಕ ಪಟಗಾರರು ಎಂಬ ನಾಮಾಂಕಿತದೊಂದಿಗೆ ಬೇಡಗಂಪಣ ಲಿಂಗಾಯತರು ವಾಸಿಸ್ತಾ ಇರತಕ್ಕಂತಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವಣ್ಣನಿಂದಲೇ ಲಿಂಗಧಾರಣೆಯಾಗಿ ಲಿಂಗಾಯತರಾಗಿರ್ತಕ್ಕಂತಹ ಬೇಡಗಂಪಣ ಲಿಂಗಾಯತ ಜನಾಂಗದವರು ವಾಸಿಸುತ್ತಿರುವ ಈ ಪ್ರದೇಶದಲ್ಲಿ ನಾವು ಈ ಸಾಲಿನ ಬಸವ ಜಯಂತಿಯನ್ನು ಆಚರಣೆ ಮಾಡಿದರೆ ಬಸವ ಜಯಂತಿ ಅರ್ಥಪೂರ್ಣ ಆಗುತ್ತೆ ಅಂತಕ್ಕಂಥ ಭಾವನೆಯೊಂದಿಗೆ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರಗಳು ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂತಹ ಬೇರೆ ಬೇರೆ ಬಸವಣ್ಣನವರ ಹೆಸರಿನಲ್ಲಿರ್ತಕ್ಕಂತಹ ಎಲ್ಲ ಬಸವಾಭಿಮಾನಿಗಳು ಸೇರಿ ಈ ದಿನ ಇಲ್ಲಿ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ಜೈ ಗುರು ಬಸವೇಶ. ಈ ದಿನ ನಮ್ಮ ದ್ರೋಣನಕೆರೆ ಮಠದಲ್ಲಿ ಖಂಡಿತ ಹಾಂ ನೋಡಿ 2025 ಬಸವ ಜಯಂತಿಯನ್ನು ನಮ್ಮ ದ್ರೋಣನಕೆರೆ ಮಠದಲ್ಲಿ ಆಯೋಜಿಸಲಾಗಿರ್ತದೆ ಬಂಧುಗಳೇ. ಈ ಒಂದು ಅದ್ಭುತವಾದ ಕಾರ್ಯಕ್ರಮದ ಅಂಗವಾಗಿ ಈಗಾಗಲೇ ಅಲ್ಲಿ ಒಂದು ಪೂಜಾ ಕಾರ್ಯಕ್ರಮ ಜರುಗಿದೆ. ಈ ಸಂಬಂಧಿತ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಟೈಮ್ ಇದೆ ಎಲ್ಲರೂ
இது ஒரு சாமராஜநகர் டிஸ்ட்ரிக்ட் இருக்குல்ல, அதுல நம்மளது நிறைய ஒரு சங்கடனை இருக்கு. அப்படின்னா சாமராஜநகர் பசவ கேந்திரா, நம்ம அந்தராஜ் இது ಶರಣ ಸಂಗಮ ಶರಣன்னா நம்ம பஸ்வண்ணா எப்படி தமிழ்நாட்டுல எல்லாரும் நாங்க பெரிய பெரிய வெள்ளைவாரெல்லாம் கூப்பிடுறோம், அந்த மாதிரி நம்ம கர்நாடகத்துல வந்து பஸ்வண்ணாஜி சொல்லிட்டு இது உலகத்திலேயே இப்போ லண்டன்ல கூட அது ஒரு மூர்த்தி வச்சிருக்கிறாங்க. எப்ப என்ன ದೇವರ ಪ್ರಾರ್ಥನೆ ಶ್ರೀ ಶಿವಸ್ವಾಮಿ ಅವರಿಂದ ಕರಸ್ಥಲ ಬೈಯ ಕಾಯದ ಕೈಯಲ್ಲಿ ಕರಸ್ಥಲ ಬೈಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಬೈಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಬೈಯ ಕಾಯದ ಕೈಯಲ್ಲಿ ಕರಸ್ಥಲ ಬೈಯ ಏವು ಭಯ ಬಾಬ ಶಿವಲಿಂಗಾರ್ಚನೆಯ ಏವು ಭಯ ಬಾವ ಶಿವಲಿಂಗಾರ್ಚನೆಯ ಪರಮಾನಂದದ ಸುಖತನ ಕೈಯ ಏವು ಭಯ ಭಾವ ಶಿವಲಿಂಗಾರ್ಚನೆಯ ಪರಮಾನಂದದ ಸುಖತನ ಕೈಯ ಕಾಯದ ಕೈಯಲ್ಲಿ ಕರಸ್ಥಲ ಬೈಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಬೈಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲ ಬೈಯ ಕಾಯದ ಕೈಯಲ್ಲಿ ಕರಸ್ಥಲ ಬೈಯ ಕಾಯ ಭಕ್ತ ಪ್ರಾಣ ಜಂಗಮ ಕಾಯ ಭಕ್ತ ಪ್ರಾಣ ಜಂಗಮ ಆಮದ ಗಣವೆಂಬೆ ಹಾವುದ ಕಿರಿಯಂಬೆ ಆಮದ ಗಣವೆಂಬೆ ಹಾವುದ ಕಿರಿಯಂಬೆ ಕೂಡಲ ಸಂಗನ ಶರಣರು ಬಂದೋಡೆ ಕೂಡಲ ಸಂಗನ ಶರಣರು ಬಂದೋಡೆ ಉಪಚಾರಕ್ಕೆ ಕಿಂಬಿಲ್ಲವಯ್ಯ ಉಪಚಾರಕ್ಕೆ ಕಿಂಬಿಲ್ಲವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲವಯ್ಯ ಪ್ರಾಣದ ಕೈಯಲ್ಲಿ ಜಂಗಮಸ್ಥಲವಯ್ಯ ಕಾಯದ ಕೈಯಲ್ಲಿ ಕರಸ್ಥಲವಯ್ಯ ಆ ಜಯ ನಮಃ ಪಾರ್ವತಿ ಭಕ್ತಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಶುಭ ಸಂಜೆಯ ಜಿಲ್ಲಾ ಬಸವ ಕೇಂದ್ರ ಹಾಗೂ ತಾಲೂಕು ಬಸವ ಕೇಂದ್ರಗಳು ಮತ್ತು ಸಹ ಒಕ್ಕೂಟದ ಸಹಯೋಗದೊಂದಿಗೆ ಈ ಒಂದು ಅಂತಾರಾಜ್ಯ ಬಸವ ಜಯಂತಿ ಹಾಗೂ ಶರಣ ಸಂಗಮ ಕಾರ್ಯಕ್ರಮವನ್ನ ಈ ಒಂದು ಬರಗೂರು ದ್ರೋಣಗಿರಿ ಮಠದ ಸನ್ನಿಧಾನದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಅಶೋಕ ರಾಜೇಂದ್ರ ಮಹಾಸ್ವಾಮಿಗಳವರು ದಯಪಾಲಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಹಾಗೂ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಶ್ರೀ ಸದಾಶಿವ ಸ್ವಾಮಿಗಳವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ.
ಹಾಗೂ ಕಾರ್ಯಕ್ರಮದಲ್ಲಿ ದಿವ್ಯ ಸಮ್ಮುಖವನ್ನ ವಹಿಸಿರ್ತಕ್ಕಂಥ ಶ್ರೀ ರಾಮರಾಜೇಂದ್ರ ಮಹಾಸ್ವಾಮಿಗಳವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಹಕಾರಿ ರತ್ನಗಳಾದಂತ ಕೋಳಿಮಳೆ ರಾಜಶೇಖರ್ ಅವರು ಕೂಡ ವಹಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಕಾರ್ಯಕ್ರಮದ ಪ್ರವಚನಕಾರರಾಗಿ ನಮ್ಮ ಎಚ್.ಎಂ. ಮಹಾದೇವ ಸ್ವಾಮಿ ಮುಖ್ಯ ಶಿಕ್ಷಕರು ಇವರು ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿರುವ ನಮ್ಮ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತಹ ಎನ್.ಎಚ್. ಮಹದೇವಸ್ವಾಮಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಬಯಸ್ತೇವೆ. ಹಾಗೂ ಇಲ್ಲಿಯ ಈ ಸ್ಥಳೀಯವಾದಂತಹ ದೊಡ್ಡ ಪಟಗಾರರು ಮತ್ತೆ ಚಿಕ್ಕ ಪಟಗಾರರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಆಸೀನರಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಮುಖ್ಯ ಅತಿಥಿಗಳಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದ ಜಿಲ್ಲಾ ಖಜಾಂಚಿಗಳಾದ ಶಿವಪ್ರಸಾದ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅನೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀ ಸೋಮಶೇಖರ್ ಅವರು ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ವೀರಶೈವ ಮಹಾಸಭಾದ ಚಾಮರಾಜನಗರ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಕಂಠ ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಕೊಳ್ಳೇಗಾಲ ತಾಲೂಕು ಬಸವ ಕೇಂದ್ರ ಅಧ್ಯಕ್ಷರಾದಂತ ದರ್ಗೇರಿ ಗುರುಗಳು ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದಂತ ಬಸವಪ್ರಿಯ ನಾಗೇಂದ್ರ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂತ ಡಿ.ಪಿ. ಪ್ರಕಾಶ್ ಅವರು ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಚಾಮರಾಜನಗರ ಜಿಲ್ಲಾ ತಾಲೂಕು ಬಸವ ಕೇಂದ್ರ ಅಧ್ಯಕ್ಷರಾದಂತ ಹೆಗ್ಗೋಟ ಶಿವಸ್ವಾಮಿ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಹಾಗೆ ಯಳಂದೂರು ತಾಲೂಕು ಬಸವ ಕೇಂದ್ರ ಅಧ್ಯಕ್ಷರಾದಂತ ಒಂದು ಮಂಜುನಾಥ್ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಹಾಗೂ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂತ ನಮ್ಮ ವೇಣುಮೂರ್ತಿ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ನಿರ್ದೇಶಕರಾದ ಅಶೋಕ್ ಮರುಳೇಶ್ವರ ಅವರು ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ರೈತ ಹೋರಾಟಗಾರರಾದಂತ ಚಂದ್ರಕೋಳಿ ರಾಜಶೇಖರ್ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ನಮ್ಮ ಸಮಾಜ ಸೇವಕರಾದಂತ ರಾಜೇಶ್ವರಿ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನ ಬಯಸ್ತೇವೆ. ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಪಟಗಾರರೇ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕರ್ನಾಟಕದ ಜಗತ್ತಿನ ಮೊಟ್ಟಮೊದಲ ಸಮಾಜವಾದಿ, ಜಗತ್ತಿನ ಮೊಟ್ಟಮೊದಲ ಪ್ರಜಾಪ್ರಭುತ್ವವಾದಿ ಅಣ್ಣ ಬಸವಣ್ಣನವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ಚಾಮರಾಜನಗರ ಜಿಲ್ಲೆಯ ಬಸವ ಕೇಂದ್ರ ಮತ್ತೆ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಂತಾರಾಜ್ಯ ಸಣ್ಣ ಸಂಗಮ ಕಾರ್ಯಕ್ರಮ ಉಪಸ್ಥಿತರೆಲ್ಲರ ಒಂದು ಸಹಕಾರದೊಂದಿಗೆ ಈಗಾಗಲೇ ಗುರುವರರ ಒಂದು ಮತ್ತೆ ಅಧ್ಯಕ್ಷರ ಅಪ್ಪಣೆಗಳ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಶ್ರೀಮಠದ ಗುರುವರರಿಗೆ, ಮೂವರು ಗುರುವರರಿಗೆ ಶಿರಸ್ಸಾಷ್ಟಾಂಗ ಪ್ರಣಾಮಗಳನ್ನ. ಬಟ್ಟೆ ಬಂದಂತ ತೊಟ್ಟ ಇದು ದೇವ್ರ ಮನೆ ಹೋಗಿ ಬುದ್ಧಿ ಅಂತ ದೇವ್ರ ಮನೆ ಕಳಿಸ್ತಂತೆ. ದೇವ್ರ ಮನೆ ಒಳಗಡೆ ಪಾರೆ ಇಟ್ಟಂತೆ ನೋಡಿದ್ರು ನೋಡ್ಕೊಂಡ್ಬಿಟ್ಟಾರೆ. ಅವ ಎಂಟಿ ಕಲೆಕ್ಟರ್ ಪೂಜಾ ಆತಂಕ ಈಗ
ಅವರು ಎಲ್ಲ ತುಂಬ ಸರಳ ಭಾಷೆಯಲ್ಲಿ ವಿಚಾರವನ್ನು ತಿಳಿಸಿದ್ದಾರೆ. ಇವರಿಗೆ ಅನಂತ ಧನ್ಯವಾದಗಳನ್ನು. ಈಗ ಅಭಿನಂದನಾ ಕಾರ್ಯಕ್ರಮ ನಿಮ್ಮ ಅವಧಿಯಲ್ಲಿ ಮೂರು ಬಹಳ ಅಭಿವೃದ್ಧಿ ಪಥದಲ್ಲಿ ಶಂಕರಮೂರ್ತಿ ಬಸವಟ್ಟಿ, ಸಂಜೆ ಬಂದಿಲ್ಲ ಮಡಿಗೆ ಅಂತ ಸೈಡ್ ಮಡಿಗೆ ಸೈಡ್ ಜಯಂತಿಯನ್ನು ಜಯಂತಿಗಾಗಿ ಈ ಬಸವ ಮತ ನಮ್ಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ವೇದಿಕೆಯ ಮೇಲಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಇವತ್ತು ಶುಭ ದಿನ ಅಂದ್ರೆ ಇವತ್ತು ನಮಗೆ ಹೊಸ ಜಯಂತಿ ಜೊತೆಲಿ ಮಳೆಯ ಜೊತೆ ಇದ್ದಾರೆ ಅಂದ್ರೆ ಮಳೆ ಹೊಡೆಯುತ್ತಾರೆ. ಶುಭ ದಿನ ಇವತ್ತು ನಮ್ಮ ಬರಲು ಪಡೆದ ಇತಿಹಾಸದಲ್ಲೇ ಫಸ್ಟ್ ಮೊಟ್ಟ ಮೊದಲಾಗಿ ನಮ್ಮ ದ್ರೋಣಗಿ ಮಠದಲ್ಲಿ ಬಸವ ಜಯಂತಿಯನ್ನು ನಿಮ್ಮ ಬಸವ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು, ಕೊಳ್ಳೇಗಾಲ ತಾಲೂಕು, ನೀವು ಯಳಂದೂರು ಎಲ್ಲ ತಾಲೂಕು ಜಿಲ್ಲಾ ವಾರಿಯ ಬಸವ ಕೇಂದ್ರದ ಎಲ್ಲ ಮಂದಿ ನಮ್ಮ ಮಠದಲ್ಲಿ ನೀವು ಇವತ್ತು ಅಮೂಲ್ಯ ಬಸವ ಜಯಂತಿಯ ಆಚರಣೆ ಮಾಡೋದ್ರಿಂದ ನಮ್ಮ ಹೊರಬಂದ 33 ಹಳ್ಳಿಯ ದೊಡ್ಡಬಾಟೆಗಾರರು, ಚಿಕ್ಕಬಾಟೆಗಾರರು, 33 ಊರುಗೌಡರು, ಕಗ್ಗಾಗಾರರು, ಮಣಿಗಾರರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಬಂದು ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಬಸವ ಜಯಂತಿಯ ಚೆನ್ನಾಗಿ ಕೊಂಡಾಡಬೇಕು ಬಂದ್ರು. ಆದ್ರೂ ಮಳೆ ಹೆಚ್ಚೊತ್ತು ಸಾಲ ಆಮೇಲೆ ಪೂಜೆಯಿಂದ ಮೂರ್ತಿ ಆಗಬೇಕು ಅಂದ್ರಲ್ಲ, ಮೂರ್ತಿ ಪೂಜೆಗಳಿಂದ ಲೇಟ್ ನಮ್ದೇ ಲೇಟ್ ಆಯ್ತು. 4 ಗಂಟೆ ಶುರು ಮಾಡಿದ್ರೆ ನಿಮ್ಗೆಲ್ಲ ಇನ್ನೂ ಹೆಚ್ಚಿನ ಜನರಿಗೆ ಮಾತಾಡ್ತಿರ್ಬೋದಾಯ್ತು, ಇನ್ನು ನಿಮ್ಗೆಲ್ಲ ವಿಷಯ ಹಂಚ್ಕೋಬೋದಾಯ್ತು. ನಾವೇನಿಲ್ಲ, ನಾವು ಬೇಡರಗಣ್ಣ ಬಂದು ಅದೇ ಇತಿಹಾಸ. ಬಸವಣ್ಣವರು 2 ಬೇರೆ ಬೇರೆಲ್ಲ ಎಲ್ಲ ಲಿಂಗ ಪೂಜೆ ಮಾಡೋದೆ. ಅದು ಆದ್ರೂ ಲಿಂಗ ಪೂಜೆ ಮಾಡೋರು ಯಾಕೆ ಕಮ್ಮಿ ಆಯ್ತಾ ಇದಾರೋ, ಲಿಂಗ ಯಾಕೆ ಕಟ್ಕಾಯ್ತಲ್ಲ, ಅದು ಇದ್ರ ಸಬ್ಜೆಕ್ಟ್ ಅಷ್ಟೇ. ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಮಾರ್ಗ ಬಿಟ್ಟು ಎಲ್ಲ ರಿಪೀಟ್ ಎಲ್ಲ ಹಿಂದಕ್ಕೆ ಹೋಯ್ತಾ ಅಂತ ಹೇಳ್ತಾರೆ ಅವರು. ಎಲ್ಲ ಹಿಂದಕ್ಕೆ ಓಡ್ಬಿಟ್ಟಿವಿ. ಸುಮಾರು 2500 ಕಿಲೋಮೀಟರ್ ಕೆಳಗೆ ಹೊಂಟೋಗಿವಿ. ಈಗ 2500 ಅಡಿ ಕೆಳಗೆ ಇಳಿದ್ಬಿಟ್ಟಿವಿ. ತಿರುವಾಗ ಮೇಲೆ ತರಬೇಕಾದ್ರೆ ನಿಮ್ಮಂತ ಸಂಘ ಸಂಸ್ಥೆಯವರೇ ಇದ ಕೆಲಸ ಮಾಡ್ಬೇಕಲ್ದೆ ಮಾಡ್ದವ್ರು ಮಾಡಿದ್ರೆ ಪ್ರೋಗ್ರಾಮ್ಗಳು ಮಾಡೋದು, ಇಲ್ಲಿ ಜನಕ್ಕೆ ಬಸವ ತತ್ವನ ಚಲನೆ ಮಾಡೋದು, ಬೇಡ ಕಂಪಣದ ಜನಾಂಗನ ಅವ್ರ ಬೇಡರದ ತತ್ವನ ನಾವು ಪ್ರಚಾರ ಮಾಡೋದು, ಒಂದುಗೂಡ್ಸ್ ಮಾಡೋಣ. ಎಲ್ಲಿ ಧರ್ಮ ಒಂದೇ, ಪೂಜೆ ಪುರಸ್ಕಾರ ಯಾರು ಬೇರೆ ಯಾರು ಇಲ್ಲ, ಶಾಸ್ತ್ರ ಸಂಪ್ರದಾಯ ಯಾರು ಇಲ್ಲ. ನಮ್ಮ ಜಿಲ್ಲೆಯ ಅಸಂಖ್ಯಾತ ಭಕ್ತರಾಗಿದ್ದಾರೆ, ಅವರು ನಮ್ಮ ಮಠದ ಭಕ್ತರಾಗಿದ್ದಾರೆ. ಭಕ್ತರ ಪರವಾಗಿ ನಮಗೆ ಒಂದು ಒಂದು ಗೌರವ ಸಮರ್ಪಣೆ ಸ್ವೀಕಾರ ಮಾಡಬೇಕು ಅಂತ
ನಾನು ಬರ್ತೀನಿ. ಅಧ್ಯಕ್ಷ ಈ ಕಡೆ ತಿರುಗಿ ಒಂದು ನಿಮಿಷ ಒಂಚೂರು ಹಿಂಗೆ ಅಲ್ಲ ಅಗಲ ಮಾಡಿ. நீங்க வராங்க சொன்னா